ಒನ್ ಬೈ ಒನ್ ನಾನು ಒಂದು ಪಾಯಿಂಟ್ಸ್ ಹೇಳ್ತೀನಿ, ಬರ್ಕೊಡ್ರಿ. ಈ ಆಲಸ್ಯತನದಿಂದ ಹೊರಗೆ ಬರ್ಲಿಕ್ಕೆ ಸಹಾಯ ಆಗುವಂತ ಪಾಯಿಂಟ್ಸ್ ಅನ್ನ ಹೇಳ್ತೇನೆ. ನಂಬರ್ 1, ಸ್ಮಾಲ್ ಗೋಲ್ಸ್ ಅನ್ನ ಇಟ್ಕೋಬೇಕು. ಯಾವ್ದ ದೊಡ್ಡ ಲಾಂಗ್ ಗೋಲ್ ಇಟ್ಕೊಳಿಕ್ ಹೋಗ್ಬಾರ್ದು. ಯಾವಾಗ್ಲೂ ಸಣ್ಣ ಸಣ್ಣ ಗೋಲ್ಸ್, ಸಣ್ಣ 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 ಕೆಲಸವನ್ನ ಪರ್ಫೆಕ್ಟ್ ಅನ್ನೋದಕ್ಕಿಂತ ಕರೆಕ್ಟ್ ಆಗಿ ಮಾಡ್ರಿ. ನಾ ಪರ್ಫೆಕ್ಟ್ ಅನ್ನೋ ಶಬ್ದ ಯೂಸ್ ಮಾಡಂಗಿಲ್ಲ, ಕರೆಕ್ಟ್ ಆಗಿ ಮಾಡ್ರಿ. ಆಮೇಲೆ ಅದಕ್ಕೊಂದು ರಿವಾರ್ಡ್ ಕೊಟ್ಕೋಬೇಕು. ಎಕ್ಸಾಂಪಲ್ ಹೇಳ್ತೇನೆ, ಈಗ ಮನೆಯೆಲ್ಲ ನಾ ಕ್ಲೀನ್ ಮಾಡಿದ್ಮೇಲೆ ನಿಂತ್ಕೊಂಡು 2 ನಿಮಿಷ ನೋಡ್ಬೇಕು ನೀವೇನ್ ಕ್ಲೀನ್ ಮಾಡಿರಿ, ಅದ್ ಹೆಂಗ್ ಕಾಣಿಸ್ಲಿಕ್ಕತ್ತದ. ದಿಸ್ ಇಸ್ ನಥಿಂಗ್ ಬಟ್ ರಿವಾರ್ಡ್ ಕೊಟ್ಕೊಳ್ಳೋದು. ಮುಂಚೆ ಏನ್ ಮಾಡ್ತಿದ್ರಿ, ಟಾಸ್ಕ್ ಅನ್ನ ಅವಾಯ್ಡ್ ಮಾಡಿ ಬೇರೆ ರೂಪದೊಳಗೆ ರಿವಾರ್ಡ್ ಅನ್ನ ತಗೊಂತಿದ್ವಲ್ಲ, ನಾವು ಹಂಗ್ ಮಾಡಬಾರ್ದು. ಈಗ ಟಾಸ್ಕ್ ಅನ್ನ ಪರ್ಫಾರ್ಮ್ ಮಾಡಿ ಅದರಿಂದ ಬರುವಂತ ರಿವಾರ್ಡ್ ಅನ್ನ ಅನುಭವಿಸ್ಬೇಕು. ಎಲ್ಲ ಮನಿ ಕ್ಲೀನ್ ಮಾಡಿ 1-2 ನಿಮಿಷ ನಿಂತ್ಕೊಂಡು ವಾವ್ ಎಷ್ಟ್ ಚಂದ ಮನಿ ಮಾಡಿನಲ್ಲ ನಾನು ಅಂತ ನಮಗ್ ನಾವ ಅಪ್ರಿಶಿಯೇಟ್ ಮಾಡ್ಕೋಬೇಕು. ಅಪ್ರಿಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬೇರೆಯವರು ನೀವ್ ಎಷ್ಟೇ ಚಲೋ ಕೆಲಸ ಮಾಡಿದ್ರು ಕೂಡ ನಿನಗೇನು ಬರ್ತದ ಅನ್ನೋರು ಇರ್ತಾರ ಮನೆಯೊಳಗ, ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡ್ರಿ. ನಿಮಗ್ ನೀವು ಅಪ್ರಿಶಿಯೇಟ್ ಮಾಡ್ಕೊಳ್ಳೋದನ್ನ ಕಲೀಲೇಬೇಕು. ಓಕೆ, ಸೊ ಸ್ಮಾಲ್ ಕೆಲಸಗಳನ್ನ ಮಾಡಿ ಅದರಿಂದ ಬರುವಂತ ಖುಷಿಯನ್ನ ಅನುಭವಿಸ್ರಿ. ಮನಿ ಕ್ಲೀನ್ ಮಾಡೋದು, ಬಟ್ಟೆ ಎಲ್ಲ ಕ್ಲೀನ್ ಮಾಡಿ ಅವನ್ನೆಲ್ಲ ಮಡಿಚಿಟ್ಟು ಆ ಕಪಾಟ್ ಮುಂದೆ ನಿಂತ್ಕೊಂಡು ಖುಷಿಯಾಗಿ ನೋಡ್ಬೇಕು 1-2 ನಿಮಿಷ. ಅವ ನಿಮಗ ನಿಮ್ ಬಗ್ಗೆ, ನಿಮ್ಮ ಕೆಪಾಸಿಟಿ ಬಗ್ಗೆ ಒಂದು ಹೆಮ್ಮೆ ಅನಿಸ್ತದ. ಅದು ನಿಮ್ಮನ್ನ ಮೋಟಿವೇಟ್ ಮಾಡ್ತದ. ದಿಸ್ ಇಸ್ ನಂಬರ್ 1. ಸೆಕೆಂಡ್ ಥಿಂಗ್ ಏನ್ ಮಾಡ್ಬೇಕು ಅಂದ್ರ ಮೂವ್ ಯುವರ್ ಬಾಡಿ ಅಂತ ಹೇಳ್ತೇವೆ ನಾವು. ನೀವು ಯಾವ್ದ ಕೆಲಸ ಮಾಡಕ್ ಬೇಜಾರಾಗಿತ್ತು ಅಂದ್ರ, ಈಗ ಮಲ್ಕೊಂಡ್ ಏನೋ ವಿಚಾರ ಮಾಡ್ತಿರ್ತೀವಿ, ಈಗ ಎದ್ದು ಬಟ್ಟೆ ತೊಳಿಬೇಕು ನಾನು ಅಂತಿರ್ತೇವಿ, ಆದ್ರ ನಾವು ಎಕ್ಸಿಕ್ಯೂಟ್ ಮಾಡಕ್ ಆಗ್ತಿರಂಗಿಲ್ಲ. ಅವಾಗ ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ, ಫಸ್ಟ್ ಎದ್ದು ಆ ರೂಮ್ ಒಳಗ ಅಥವಾ ಒಂದ್ ಸ್ವಲ್ಪ ಬಾಲ್ಕನಿ ಇದ್ರ, ಟೆರಸ್ ಇದ್ರ ನೀವು ಒಂದ್ ಸ್ವಲ್ಪ ಓಡಾಡ್ರಿ ಮನಿ ಒಳಗ. ಬಾಡಿ ಮೂವ್ಮೆಂಟ್ಸ್ ಮಾಡಿದಾಗ ಆಟೋಮೆಟಿಕಲಿ ನಮ್ ಬಾಡಿ ಒಳಗಡೆ ಮಸ್ಕ್ಯುಲರ್ ಮೂವ್ಮೆಂಟ್ಸ್ ಆಯ್ತು ಅಂದ್ರ ನಿಮಗ್ ಡೋಪಮೈನ್ ರಿಲೀಸ್ ಆಗ್ತದ, ಸೆರೋಟೋನಿನ್ ರಿಲೀಸ್ ಆಗ್ತದ. ಅವಾಗ ಒಂದ್ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಯ್ತು ಅಂದ್ರ ನೀವು ಕೆಲಸವನ್ನ ಕೈಗೆ ಎತ್ಕೊಂಡು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಮನಸ್ಸು ಬರ್ತದ, ಜಾಡ್ಯತಾ ಹೋಗ್ತದ. ಅದಕ್ಕ ನೀವು ಎಲ್ಲರೂ ನೋಡಿರಿ, ಹಿರಿಯರು ಈ ಎಸ್ಪೆಷಲಿ ನಾನ್ ನೋಡಿದ್ದಂತಂದ್ರೆ ಯಾವ ತರ ಒಂದು ಡಿಸ್ಕಷನ್ ಮಾಡ್ತಿರ್ತಾರ, ಡಿಸಿಷನ್ ತಗೊಳಾಕ ಸ್ವಲ್ಪ ಡಿಫಿಕಲ್ಟ್ ಆಯ್ತು ಅಂದ್ರೆ ಅಲ್ಲಿರುವಂತ ಹಿರಿಯರು ಏನ್ ಮಾಡ್ತಾರ ಗೊತ್ತೇನ್ರಿ, ಸ್ವಲ್ಪ ಎದ್ದು ಹೊರಗೆ ಓಡಾಡ್ತಾರ, ಒಂದ್ ಸ್ವಲ್ಪ ಅಲ್ಲೇ ಎಲ್ಲರೂ ಸುತ್ತಮುತ್ತಲು ಒಂಚೂರು ಓಡಾಡ್ತಾರ, ಮತ್ ಬಂದ್ ಹವಾ ಗಿವಾ ತಗೊಂಡ್ ಬಂದ್ ಮತ್ ಕೂಡ್ತಾರ. ಅವಾಗ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಸ್ಟ್ರಾಂಗ್ ಆಗ್ತದ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಟ್ರೈನ್ ಅವರ್ ಬಾಡಿ ಅಂಡ್ ಮೈಂಡ್. ಬಹಳ ಸಣ್ಣ ಸಣ್ಣ ವಿಷಯ ಇವೆ ಆಕ್ಚುಲಿ ಹೇಳಲಿಕ್ಕೆ, ಬಟ್ ಬಾಡಿ ತಾನ ಮಾಡ್ತಿರ್ತದ್ರಿ. ಈಗ ನೋಡಿರಿ, ನೀವು ಸುಮ್ನೆ ಕೂತ್ಕೊಂಡಾಗ ಮಲಗಿತ್ ಎದ್ದ ತಕ್ಷಣ ಮೈ ಮುರಿತಾರ. ಮೈ ಮುರಿಯೋದಂತಂದ್ರೆ ಏನು, ಕೈ ಹಿಂಗ್ ಮಾಡೋದು, ಮೈ ಎಲ್ಲ ಮುರಿಯೋದ್ರಿಂದ ಮಸ್ಕ್ಯುಲರ್ ಮೂವ್ಮೆಂಟ್ ಆದಾಗ ಆಟೋಮೆಟಿಕಲಿ ನಮ್ಮಲ್ಲಿ ತಂತಾನೆ ಡೋಪಮೈನ್ ರಿಲೀಸ್ ಆಗ್ತದೆ. ಸೊ ಬಾಡಿ ಸರ್ವೈವಲ್ ಮೆಕ್ಯಾನಿಸಮ್ ಇದು. ಓಕೆ, ಇನ್ನೊಂದು ಪಾಯಿಂಟ್ ಏನ್ ಬರ್ತದೆ, ಯಾವ್ದ್ರ ಹಿಂದೂ ಕೂಡ ಪರ್ಫೆಕ್ಟ್ ಟೈಮ್ ಬರ್ಲಿ. ಕೆಲವು ಮಂದಿ ನೋಡಿರಿ, ಏನೋ ಒಂದ್ ಕೆಲಸ ಶುರು ಮಾಡ್ಬೇಕು ಅಂದ್ರೆ, ಇಲ್ಲ ನಾ ಇಷ್ಟಿಷ್ಟೆಲ್ಲ ಆಗ್ಬೇಕು ಅನ್ಕೊಂಡೇನಿ, ಇದೆಲ್ಲ ಆಗ್ಬೇಕು, ಇವ್ರದ್ದು ಒಪ್ಪಿಗೆ ಸಿಗ್ಬೇಕು, ಅವ್ರ ಒಪ್ಪಿಗೆ ಸಿಗ್ಬೇಕು, ಹಂಗಾಗ್ಬೇಕು, ಪರ್ಫೆಕ್ಟ್ ಡೇ ಟೈಮ್ ಇದೆಲ್ಲ ನೋಡ್ಕೊಂಡೆ ಶುರು ಮಾಡ್ತೀನಿ ಅಂತ ಕೂಡ್ತಾರ. ಹಂಗ ಎಂದು ಬರುದೇ ಇಲ್ಲ. ಪರ್ಫೆಕ್ಷನ್ ಯಾವಾಗ್ಲೂ ನೀವು ಆ ಕೆಲಸ ಶುರು ಮಾಡಿದ್ಮೇಲೆ ಡೇ ಬೈ ಡೇ ಇಂಪ್ರೂವೈಸ್ ಆಕೋತನ ಹೋಗ್ತೀರಿ. ಸೊ ಪರ್ಫೆಕ್ಷನ್ ಹಿಂದ್ ಬೆನ್ ಹತ್ಲಿಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಯಾವ ಕೆಲಸ ಮಾಡೋದ್ರಿಂದ ಸ್ವಂತಕ್ಕೂ ಮತ್ತು ಸಮಾಜಕ್ಕೂ ಒಳ್ಳೇದಾಗ್ತದ, ಇನ್ನೊಬ್ಬರಿಗೆ ಹಾನಿ ಆಗಂಗಿಲ್ಲ ಅಂತ ಕೆಲಸವನ್ನ ಮೊದ್ಲು ಎಕ್ಸಿಕ್ಯೂಟ್ ಮಾಡ್ರಿ. ಡೆಫಿನೆಟ್ಲಿ ಅದಕ್ಕೆ ಭಗವಂತನ ಆಶೀರ್ವಾದ ಇದ್ದ ಇರ್ತದ, ಒಳ್ಳೇದಾಗೆ ಆಗ್ತದ. ಡಿಲೇ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾವ ಕೆಲಸನೂ ಆದಷ್ಟು ಡಿಲೇ ಮಾಡುವಂತ ಸ್ಟೈಲು ಒಳ್ಳೇದಲ್ಲ. ಇನ್ನೊಂದು ನೆಕ್ಸ್ಟ್ ಬರ್ತದ ಓವರ್ ಥಿಂಕಿಂಗ್. ಬಹಳ ಮಂದಿ ಅತಿ ವಿಚಾರ ಮಾಡೋದು, ಈ ಕೆಲಸ ಹಿಂಗ್ ಮಾಡಿದ್ರೆ ಮುಂದ ನನ್ ಲಾಭ ಆಗ್ತದೋ ಇಲ್ಲೋ, ಅಥವಾ ಲಾಸ್ ಆತಂದ್ರ ನನ್ ತಡ್ಕೊಳಿಕ್ ಆಗ್ತದೋ ಇಲ್ಲೋ, ಮುಂದ್ ಹಂಗ ಈಗ ನಮ್ಮಲ್ಲಿ ಒಬ್ರು ಕಿರಾಣಿ ಅಂಗಡಿ ನಾ ಶುರು ಮಾಡಿದ್ರಿ, ಬಟ್ ಹೆಂಗ್ ಮಾಡ್ಲಿ ನಾನು, ಎಷ್ಟು ನಂದು ಏನು ಪ್ರಾಫಿಟ್ ಆಗ್ತದೋ ಏನೋ, ಎಷ್ಟು ವ್ಯಾಪಾರ ಆಗ್ತದೋ ಗೊತ್ತಿಲ್ಲ, ಇಂಥವೆಲ್ಲ ವಿಚಾರ ಮಾಡ್ತಾ ಕೂತ್ರೆ ನೀವು ಕಿರಾಣಿ ಅಂಗಡಿ ಶುರು ಮಾಡಕ್ ಸಾಧ್ಯನೇ ಇಲ್ಲ. ನೀವು ಒಂದ್ಸರಿ ಮಾರ್ಕೆಟ್ ಒಳಗೆ ಹೋಗ್ರಿ, ಕಿರಾಣಿ ಅಂಗಡಿ ಪಕ್ಕಕ್ಕ ಕಿರಾಣಿ ಅಂಗಡಿ ಇರ್ತದ, ಅದ್ರ ಪಕ್ಕಕ್ಕ ಕಿರಾಣಿ ಅಂಗಡಿ. ಬಂಗಾರದ ಅಂಗಡಿ ಹೆಂಗಿರ್ತಾವ, ಪಕ್ಕ ಬಂಗಾರ ಅಂಗಡಿ ಇರ್ತಾವ, ಹೌದಾ? ಕಾಯಿಪಲ್ಲೆ ಹೆಂಗ್ ಮಾರ್ತಿರ್ತಾರೆ, ಕಾಯಿಪಲ್ಲೆ ಬಜಾರ್ದೊಳಗ ಅಲ್ಲೇ ಅಕ್ಕಪಕ್ಕ ಕುಂತಿರ್ತಾರೆ. ಸೊ ನಮ್ಮ ಕೆಲಸ ನಾವ್ ಮಾಡೋದು ಒಂದ ತಲೆ ಒಳಗೆ ಇಟ್ಕೋಬೇಕು ನಾವು. ನನ್ನ ಕೆಲಸ ನಾ ಮಾಡ್ತೇನೆ, ನನ್ನ ಕೆಲಸ ಶ್ರದ್ಧೆಯನ್ನ ಮಾಡ್ತೇನೆ, ನಾನು ಫುಲ್ ಎಫರ್ಟ್ ಹಾಕ್ತೇನೆ, ಬಾಕಿ ಭಗವಂತನ ಇಚ್ಛಾ. ಇದನ್ನ ಶ್ರೀಕೃಷ್ಣ ಹೇಳಿದ್ದು, ಕರ್ಮಣ್ಣೆ ವಾದಿಕಾಸ್ತೆ ಮಾ ಫಲೇಶು ಕದಾಚನ. ನೀನು ಫಲವನ್ನ ಅಪೇಕ್ಷೆ ಮಾಡ್ಕೋತ ಅಂದ್ರೆ ಇಡೀ ಊರ್ ಜನ ಎಲ್ಲ ಬಂದು ನಮ್ಗೆ ಸ್ಟಾಂಪ್ ಪೇಪರ್ ಮೇಲೆ ಬರೆದು ಕೊಡ್ಬೇಕೇನ್ರಿ, ನಾವು ಬೇರೆ ಎಲ್ಲೂ ಹೋಗುದಿಲ್ಲ, ನಿಮ್ಮ ಅಂಗಡಿಗೆ ಬಂದು ಕಿರಾಣಿ ತಗೊಂಡ್ ಹೋಗ್ತೀವಿ, ನಿನಗ ಲಾಭ ಮಾಡ್ತೀವಿ, ನಿನಗ ವ್ಯಾಪಾರ ಕೊಡ್ತೀವಿ ಅಂತ ಸಿಗ್ನೇಚರ್ ಹಾಕಿದ್ಮೇಲೆ ನಾವು ಕಿರಾಣಿ ಅಂಗಡಿ ತೆಗಿಯೋರೇನ? ದಿಸ್ ಇಸ್ ವೆರಿ ರಾಂಗ್. ಟ್ರಸ್ಟ್ ಯೂನಿವರ್ಸಲ್ ಎನರ್ಜಿ, ಟ್ರಸ್ಟ್ ಯುವರ್ ಸೆಲ್ಫ್.
ನಮ್ಮ ಕಂಪ್ಲೀಟ್ ಎಫರ್ಟ್ ಅನ್ನ ಹಾಕ್ಬೇಕು ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ನಮಗ ಒಳ್ಳೆಯ ಫಲ ಬಂದೇ ಬರ್ತದ. ಅದನ್ನ ಭಗವಂತ ನೋಡ್ಕೋತಾನೆ. ಎಲ್ಲಾದ್ರ ಮೇಲೂ ನಮ್ಗ ಕಂಟ್ರೋಲ್ ಇಲ್ಲ, ಅಕ್ಸೆಪ್ಟೆಡ್. ಓಕೆ, ಈ ರೀತಿಯಾಗಿ ನಾವು ಒನ್ ಬೈ ಒನ್ ಅನ್ನ ಅರ್ಥ ಮಾಡ್ಕೊತಾ ಹೋಗ್ಬೇಕಾಗ್ತದೆ. ಈ ಓವರ್ ಥಿಂಕಿಂಗ್ ಅನ್ನ ಬಿಡ್ರಿ. ಇನ್ನು ಒಂದು ನಾನು ಸ್ಟೂಡೆಂಟ್ಸ್ ಬಹಳಷ್ಟು ಯೂಶುವಲಿ ಕಾಲೇಜಸ್ ಹೋದಾಗ ಹೇಳ್ತಿರ್ತೇನೆ, ಈವನ್ ಹೌಸ್ ವೈಫ್ಸ್ ಇರ್ಬೋದು ಅಥವಾ ಯಾರಾದ್ರೂ ಇದನ್ನ ಅಪ್ಲೈ ಮಾಡ್ಕೋಬಹುದು. ಬಿಕಾಸ್ ಐ ಆಲ್ಸೋ ಪರ್ಸನಲಿ ಯೂಸ್ ದಿಸ್ ಟೆಕ್ನಿಕ್. ಏನಪ್ಪಾ ಅಂದ್ರೆ, ಕೆಲವೊಂದು ಇಂಟ್ರೆಸ್ಟ್ ಇರ್ತಾವ್ರಿ ಕೆಲಸ, ಆ ಕೆಲಸಗಳ ಇಂಟ್ರೆಸ್ಟ್ ಕೊಡುವಂತ ಕೆಲಸ ಇರ್ತಾವು. ನಮ್ಮ ಮೂಡ್ ಯಾವಾಗ ಡಲ್ ಇರ್ತದಲ್ಲ ಅಂತ ಕೆಲಸ ಮಾಡ್ಬೇಕು. ಈಗ ಉದಾಹರಣೆ ಹುಡುಗರ ಸ್ಟೂಡೆಂಟ್ಸ್ ಅನ್ನ ತಗೊಂಡ್ರೆ ಕೆಲವು ಸಬ್ಜೆಕ್ಟ್ಸ್ ಅವ್ರಿಗೆ ಭಯಂಕರ ಇಂಟ್ರೆಸ್ಟ್ ಇರ್ತವೆ. ನಿಮ್ಮ ಮೂಡ್ ಡಲ್ ಇದ್ದಾಗ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್ ಅನ್ನ ತಗೊಂಡ್ರಿ, ಓದ್ರಿ, ಅಭ್ಯಾಸ ಮಾಡ್ರಿ. ನಿಮ್ ಮೂಡ್ ಡಲ್ ಇದ್ದಾಗ, ನಿಮ್ ಮೂಡ್ ಬಹಳ ಸ್ಟ್ರಾಂಗ್ ಇದ್ದಾಗ, ಎಲಿವೇಟ್ ಇದ್ದಾಗ, ಡಲ್ ಸಬ್ಜೆಕ್ಟ್ಸ್, ಬೋರಿಂಗ್ ಸಬ್ಜೆಕ್ಟ್ಸ್ ಇರ್ತಾವಲ್ಲ ಅಂತ ಕೆಲಸ ಮಾಡಿ ಆ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡ್ರಿ. ಸೇಮ್ ಇದನ್ನ ನಾವು ಎಲ್ಲರೂ ಅಪ್ಲೈ ಮಾಡ್ಕೋಬಹುದು. ಹೌದಾ? ನಮ್ಮ ಮೂಡ್ ಬಹಳ ಎಲಿವೇಟೆಡ್ ಇದ್ದಾಗ ಬೋರಿಂಗ್ ಆಗುವಂತ ಕೆಲಸವನ್ನ ಮಾಡಿ ಮುಗಿಸ್ಬಿಡ್ಬೇಕು. ಅವಾಗ ಅಲ್ಲಿ ಬ್ಯಾಲೆನ್ಸ್, ಕೆಲಸ ಮತ್ತು ಸೈಕಾಲಜಿನ ಮಧ್ಯ ಕರೆಕ್ಟ್ ಆದಂತ ಬ್ಯಾಲೆನ್ಸ್ ಆಗ್ತದೆ. ಇನ್ನೂ ಒಂದು ಪಾಯಿಂಟ್ ಏನ್ ಬರ್ತದೆ, ಪ್ಲೀಸ್ ನೆವರ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿ. ಯಾವ್ದೊಳಗೂ ಕಂಪೇರ್ ಮಾಡ್ಕೊಳ್ಳಿಕ್ ಹೋಗ್ಬೇಡ್ರಿ. ವಿ ಆರ್ ಯುನೀಕ್. ನನ್ ಲೈಫ್ ಬೇರೆ, ನಾನ ಒಂದ್ ಯುನೀಕ್, ನನ್ ಲೈಫ್ ಯುನೀಕ್. ನನಗೆ ನನ್ನ ಕರ್ಮಾನುಸಾರ ನಾನು ಕೆಲಸ ಮಾಡ್ಬೇಕು, ನನಗೆ ಏನ್ ಸಿಗ್ಬೇಕು ಸಿಗ್ತದೆ, ಮುಗೀತು ಅಷ್ಟೇ. ನಾವು ಕಂಪೇರ್ ಮಾಡ್ತಾ ಕೂತ್ಕೊಂಡ್ರೆ ಬಹಳಷ್ಟು ಸಮಟೈಮ್ಸ್ ಡಿಪ್ರೆಷನ್ ಹೋಗುವಂತ ಚಾನ್ಸಸ್ ಇರ್ತದ, ಡಿಮೋಟಿವೇಟ್ ಆಗ್ತದ. ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನಾ ಹೇಳೋದು, ನೆವರ್ ಕಂಪೇರ್. ಓಕೆ, ನಿಮ್ಮ ಕೆಲಸ, ನಿಮ್ಮ ಪಾತ್ರ, ನಿಮ್ಮ ಶ್ರದ್ಧೆಯಿಂದ ನಾವು ಕೆಲಸವನ್ನ ಮಾಡ್ತಾ ಹೋದ್ರೆ ಫಲಾಫಲ ಭಗವಂತನಿಗೆ ಬಿಟ್ಟದ್ದು. ಈ ಪ್ರೋಕ್ರಾಸ್ಟಿನೇಷನ್ ಇಂದ ಯಾಕೆ ಹೊರಗೆ ಬರ್ಬೇಕು ಅಂತ ಹೇಳ್ತೀನಿ ಅಂದ್ರ, ಕೆಲವು ಜನರಿಗೆ ಹೆಂಗಿರ್ತದ, ಈಗ ವೇಟ್ ರಿಡಕ್ಷನ್ ಟ್ರೀಟ್ಮೆಂಟ್ ಬಂದಿರ್ತಾರ, ನಾವ್ ಹೇಳಿರ್ತೇವೆ ಹಿಂಗೆಲ್ಲಾ ಮಾಡ್ರಿ, ಹಿಂಗ್ ಪಥ್ಯ ಫಾಲೋ ಮಾಡ್ರಿ, ಈ ರೀತಿಯಾಗಿ ನೀವು ಎಕ್ಸರ್ಸೈಸಸ್, ಯೋಗ ಮಾಡ್ರಿ ಅಂತಂದ್ರೆ ಸಂಡೇ ಸ್ಟಾರ್ಟ್ ಮಾಡ್ತಾರ, ಮಂಡೇ ಮುಗಿಸ್ಬಿಡ್ತಾರ. ಹೇಳ್ತಾರ ಬಾಳ ಮಂದಿ, ಸಂಡೇ ಶುರು ಮಾಡಿದರೆ ಮಂಡೇ ಮುಗಿತಾ ಕೆಲಸ. ಎಷ್ಟು ಮಂದಿಯು ಇಯರ್ಲಿ ರೆಸೊಲ್ಯೂಷನ್ಸ್ ಸಕ್ಸಸ್ಫುಲ್ ಆಗ್ಯಾವ ಹೇಳಿ ನೀವ ವಿಚಾರ ಮಾಡ್ಕೊಡ್ರಿ. ಎಷ್ಟ್ ಮಂದಿ ನಾ ಚಾ ಬಿಡ್ತೀರಿ ಅಂತಾರ, ಬಿಡಕ್ ಆಗಂಗಿಲ್ಲ. ಎಷ್ಟ್ ಮಂದಿ ನಾವ್ ಇವತ್ತಿಷ್ಟ ಕೆಲಸ ಮಾಡ್ಬಿಡ್ಬೇಕ್ ಅನ್ಕೊಂತಾರ, ಮಾಡ್ಲಿಕ್ ಆಗಂಗಿಲ್ಲ. ಇದಕ್ ಬೇಕಾಗಿದ್ದೇನು, ಟೇಮಿಂಗ್ ದ ಮೈಂಡ್. ಪ್ರೀತಿಯಿಂದ ನಮ್ಮನ್ನ ಮುಂದ್ ಕುಡಿಸ್ಕೊಂಡು ಒಂದು ಸ್ಮಾಲ್ ಗೋಲ್ ಹಾಕೊಂಡು ಆ ಗೋಲ್ ಒಳಗ ಸಕ್ಸಸ್ ಅನ್ನ ಕಂಡ ತಕ್ಷಣ ನಾವ ರಿವಾರ್ಡ್ ಕೊಟ್ಕೊಂಡು ಖುಷಿಯನ್ನ ಪಡುವಂಥದ್ದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಪ್ರೋಕ್ರಾಸ್ಟಿನೇಷನ್ ಹೊರಗ್ ಬಂದ್ರೆ ಮಾತ್ರ ನಮ್ಗೆ ಒಳ್ಳೆ ಹೆಲ್ತ್ ಸಿಗ್ತದ, ಒಳ್ಳೆ ವೆಲ್ತ್ ಸಿಗ್ತದ. ನಾ ಏನ್ ಹೇಳ್ದೆ ನಿಮ್ಗ, ಮತ್ತು ಸಿಕ್ಕಾಪಟ್ಟೆ ನಮ್ಗ್ ಟೈಮ ಇಲ್ಲ, ನಾವ್ ಏನ್ ಹೇಳಿದ್ರು ಇಲ್ಲ ರೀ ನಂಗ್ ಬಹಳ ಬಿಸಿ ಇರ್ತೀರಿ, ನಂಗ್ ಟೈಮ ಇಲ್ಲ ಅಂತ ಯಾರು ಅಂತಾರಲ್ಲ, ಅವ್ರಿಗೆ ನಾನು ನೇರವಾಗಿ ಹೇಳ್ತೀನಿ, ನೀವು ಆರ್ಗನೈಸ್ ಆಗಿ ಕೆಲಸ ಮಾಡ್ಲಿಕ್ಕೆ ಹತ್ತಿಲ್ಲ. ಇಷ್ಟೊಂದು ಬಟ್ಟಿ ತಗೊಂಡು ಅವ್ನ್ ಮಡಚ್ಲಾರ್ದ ಒಂದ್ ಬ್ಯಾಗ್ ಒಳಗ್ ತುಂಬಿದ್ರ ಏನಾಗ್ತದ್ರಿ, ಆ ಬ್ಯಾಗ್ ಹಿಡ್ಸಂಗಿಲ್ಲ. ಅದ ಅವನ್ನ ನೀಟಾಗಿ ನೀವು ಮಡಚಿ ಬ್ಯಾಗ್ ಒಳಗ್ ಇಟ್ರಂದ್ರೆ ಇನ್ನೂ ಸ್ವಲ್ಪ ಜಾಗ ಸಿಗ್ತದ. ಹಂಗ ಸೇಮ್ ನಮ್ಮ ಮೈಂಡ್ ಒಳಗಿರುವಂತಹ ಅನ್ವಾಂಟೆಡ್ ಥಿಂಗ್ಸ್ ಅನ್ನೆಲ್ಲ ಡಿಕ್ಲಟರಿಂಗ್ ಮಾಡಿ ಕ್ಲೀನ್ ಮಾಡ್ಕೊಂಡು ಸರಿಯಾದಂತ ಥಾಟ್ಸ್ ಅನ್ನ, ಸರಿಯಾದ ಆಕ್ಷನ್ಸ್ ಅನ್ನ ಮಾಡ್ಬಿಟ್ರೆ ಆ ಕೆಲಸ ಮುಗಿಸ್ಬಿಡ್ಬೇಕು. ಈಗ ಆ ರೂಮ್ ಕ್ಲೀನ್ ಮಾಡ್ಬೇಕು, ಬೆಳಗ್ಗೆಯಿಂದ ರಾತ್ರಿ ತನಕ ಬರೀ ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಾರ್ದ ಅನ್ಕೋತನ ಕುಂತ್ವಿ ಅಂದ್ರೆ ಅದು ಒಂದು ಅಕ್ಯುಪೈ ಮಾಡ್ಬಿಟ್ಟಿರ್ತದ ಮೈಂಡ್ ಒಳಗೆ. ನಿಮಗ್ ಬ್ಯಾರೆ ಏನ್ ಕೆಲಸ ಮಾಡ್ಲಿಕ್ಕೂ ಟೈಮ ಸಿಗಂಗಿಲ್ಲ. ಸಮಥಿಂಗ್ ಯು ಫೀಲ್ ಯು ಆರ್ ವೆರಿ ಮಚ್ ಬಿಸಿ ವಿತೌಟ್ ಡೂಯಿಂಗ್ ಎನಿಥಿಂಗ್. ಏನೂ ಮಾಡ್ರಂಗಿಲ್ಲ, ಬಹಳ ಬಿಸಿ ಅಂತ ಫೀಲ್ ಆಗ್ತಿರ್ತದ. ಯಾಕಂದ್ರೆ ತಲೆ ಒಳಗಷ್ಟು ಬೋಜ್ ಇರ್ತದ. ಫಸ್ಟ್ ಅದನ್ನ ತೆಗೆದು ಹಾಕ್ಬಿಡ್ಬೇಕು, ಎಕ್ಸಿಕ್ಯೂಟ್ ಮಾಡ್ಬಿಡ್ಬೇಕು. ಓಕೆ, ಹಿಂಗ ನೀವು ಮಾಡ್ತಾ ಬಂದ್ರಿ ಅಂದ್ರೆ ಡೆಫಿನೆಟ್ಲಿ ಇವೆಲ್ಲಾ ಪಾಯಿಂಟ್ಸ್ ಅನ್ನ ಅಳವಡಿಸ್ಕೊಂಡ್ರೆ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ಆದ್ರ ಸಕ್ಸಸ್ಫುಲ್ ಸ್ಟಡಿ ಮಾಡ್ಬೋದು. ವರ್ಕಿಂಗ್ ವಿಮೆನ್ ಆದ್ರ ಬಹಳ ಈಸಿಯಾಗಿ ನಿಮ್ದು ವರ್ಕಿಂಗ್ ಪ್ಲೇಸ್ ಮತ್ತು ಫ್ಯಾಮಿಲಿಯನ್ನ ನೀಟಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಬರೀ ಹೌಸ್ ಮೇಕರ್ಸ್ ಅಥವಾ ಹೌಸ್ ವೈಫ್ಸ್ ಇದ್ರಿ ಅಂತಂದ್ರೆ ನೀಟಾಗಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಸಾಕಷ್ಟು ಟೈಮ್ ಸಿಗ್ತದ. ನಿಮ್ದು ಮತ್ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡಬಹುದು, ಏನೋ ಸಮ್ ಕ್ರಿಯೇಟಿವ್ ವರ್ಕ್ ಮಾಡಬಹುದು, ನಿಮ್ಮನ್ನ ನೀವು ಬ್ಲೂಮ್ ಅಪ್ ಮಾಡ್ಕೋಬಹುದು. ಓಕೆ, ಬರೀ ಮುಂಜಾನೆ ಅದ್ದೇ ನಾಷ್ಟಾ ಮಾಡದೆ, ಮಕ್ಕಳು ಟಿಫನ್ ಕಟ್ಟಿದೆ, ಸುಸ್ತಾತು, ಮಧ್ಯಾಹ್ನ 2 ತಾಸು ಮಲ್ಕೊಂಡೆ, ಮತ್ ಸಾಯಂಕಾಲ ಆತು ಚಹಾ ಕೊಡದೆ, ಊಟ ಮಾಡದೆ, ಮಲ್ಕೊಂಡೆ. ದಿಸ್ ಇಸ್ ನಾಟ್ ಅ ಲೈಫ್. ಓಕೆ, ಸಮಥಿಂಗ್ ಯು ಹ್ಯಾವ್ ಟು ಡೂ, ಸಮಥಿಂಗ್ ಯು ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಟು ದ ನೇಷನ್. ನಾವ್ ಅದೀವಿ ಅಂದ್ರೆ ಏನಾದ್ರು ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ಬೇಕು, ಮತ್ತು ಎಲ್ಲರೂ ಮಾಡಬಹುದು. ನೀವ್ ಏನ್ ಮಾಡ್ಬೋದು ಅನ್ನೋ ನಿಮ್ಗ ಗೊತ್ತಿರ್ತದ. ಓಕೆ, ಎಲ್ಲ ಒಬ್ರು ಮಾಡ್ದಂಗ ಇನ್ನೊಬ್ರು ಮಾಡ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಹೇಳಿದ್ ನಾನು, ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಂಥ ವ್ಯಕ್ತಿ ಆದ್ರೂ ಕೂಡ ಅವನಿಗೆ ಆರಾಮ್ ಟೈಮ್ ಸಿಕ್ತಿತ್ತು ಅಂದ್ರೆ ಬೇಕಾದ್ ಮಾಡುವ. ನೀವ್ ಮನೆಯೊಳಗ್ ಒಳ್ಳೆ ಗಾರ್ಡನ್ ಮಾಡ್ಬೋದು. ಹೌದಾ, ಸಾಕಷ್ಟು ಅದಾವ್ರಿ. ನಿಮ್ಮ ಲೈಫ್ ಅನ್ನ ನೀವು ಬ್ಯೂಟಿಫೈ ಮಾಡ್ಕೊಳಿಕ್ ಏನ್ ಬೇಕಾದ್ ಮಾಡ್ಬೋದು. ಅದಕ್ ಬೇಕಾಗಿದ್ದು ಕ್ಲಾರಿಟಿ ಆಫ್ ದ ಮೈಂಡ್,
ಮತ್ತು ಆರಾಮ್ ಟೈಮ್ ಸಿಗಬೇಕು ಅಂದ್ರೆ ಡಿಕ್ಲಟರಿಂಗ್ ಮಾಡ್ಕೋಬೇಕು, ಎಕ್ಸಿಕ್ಯೂಷನ್ ಮಾಡ್ಕೋಬೇಕು, ಪ್ರೋಕ್ರಾಸ್ಟಿನೇಷನ್ ಇಂದ ಹೊರಗೆ ಬರ್ಬೇಕು. ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ಲಿಕ್ಕೆ ಹತ್ತಿರಲ್ಲ, ದಯವಿಟ್ಟು ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾ ಹೇಳೋ ಪಾಯಿಂಟ್ಸ್ ನಿಮ್ಗೆ ಹೌದಪ್ಪ ಪ್ರಾಕ್ಟಿಕಲ್ ಆಗದವು, ಇವನ್ನ ಇಂಪ್ಲಿಮೆಂಟ್ ಮಾಡ್ಕೊಳಿಕ್ ಸಾಧ್ಯ ಐತಿ ಅಂತಂದ್ರೆ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡ್ರಿ, ಅಂಡ್ ನಿಮಗ ಅನಿಸಿದಂತಹ ಜೆನ್ಯೂನ್ ಒಪಿನಿಯನ್ಸ್ ಅನ್ನ ಕಮೆಂಟ್ ಅಲ್ಲಿ ಹಾಕ್ರಿ. ಥ್ಯಾಂಕ್ ಯು ವೆರಿ ಮಚ್.